ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅನ್ಕೊಂಡೆ ವಿಡಿಯೋ ಸ್ಟಾರ್ಟ್ ಮಾಡಕತ್ತೇನ್ರಿ. ಪ್ಲೀಸ್ ಯಾರು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಪಕ್ಕದಾಗಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊರಿ. ಹಂಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಹಂಗೆ ಲೈಕ್ಸ್ ಕಮೆಂಟ್ಸ್ ಮಾಡೋದೇ ಮರಿಬೇಡ್ರಿ. ಮತ್ತೆ ಅಲ್ಲ ಇದೆ ಸರೋಜಿ ಪಿಲಾನ್ ಮಾಡ್ತೇನೆ, ಗೊರಕ್ಕ ಸಂಸಾರನ ಉಳಿಸ್ತಾನೆ, ಮಲ್ಲವ ಚಿಂತೆ ಮಾಡ್ಬೇಡ ಅಂತಂದು ಹೇಳಿ ಹೋಗಿದ್ದೆ. ಹೊಳ್ಳಿ ಪತ್ತೇನೇ ಇಲ್ಲ. ಏನ ಸುಳ್ಳು ಹೇಳಿ ಹೋಗ್ತಾನೆ ಏನು ಮತ್ತೆ ಪಡಾಳೆ ಊರ್ ಪಡಾಳೆ ಏನ್ ಮಾಡೋದ್ವ ಈಗ? ಈಗ ನಮ್ ಗೌರಿ ನೋಡಿದ್ರ ಚಿಂತೆ ಮಾಡ್ಕೊಂತ ಕುಂತ ಬಿಡ್ತೈತೆ ಎಲ್ಲಾರ ಒಂದ್ ಮೂಲ್ಯಾಗ. ಹೇಳಿ ಹೇಳಿ ಸಾಕಾತ್ ನನಗತ್ತಾಗ. ಈಕೆ ಬಿಕೆ ಅವ್ವ ಏನ್ ಹೇಳಿದ್ರು ಕೇಳಂಗಿಲ್ಲ, ಚಿಂತೆ ಮಾಡ್ಕೊಂತ ನಿಂತು ಬಿಟ್ಟಾಳ. ಏನಾತವಿ ಯಾಕೆ ಹಿಂಗ ಅಂತಂದ್ರೆ ಹೇಳುವಲ್ಲೆ. ಅಮ್ಮನ ಕೇಳ್ತಂತಡಿ, ಅಮ್ಮನ ಕರ್ಕೊಂಬಂದಾಳ. ಎಮ್ಮ ಎಮ್ಮ ಏನ್ವ ಯಾಕವನ ಈಕ? ಅದೇ ಅಮ್ಮ ನಿನ್ನ ಹತ್ರ ಏನ ಕೇಳ್ಬೇಕಾಗಿತ್ತ. ಏನ್ವ ಈಕ ಏಕ ಏನಾತನ? ಯಾಕ ಹಿಂಗದಿ ಸಪ್ ಮರಿ ಹಾಕೊಂಡೆ? ಅಮ್ಮ ಅಪ್ಪಾಜಿ ಒಬ್ಬವನ್ನ ಅಲ್ಲಿ ಬಿಟ್ಟೆ ಇಲ್ಲಿ ಬಂದೇವಲ್ವೇ ನಾವು. ಅಪ್ಪಾಜಿ ಹೆಂಗಿರ್ತಾನಲ್ಲಿ? ನಾನು ಸುಮ್ಮನೆ ಹೇಳಕತ್ತಾರ ಬಿಡಿ, ಇವರು ನಕಲಿ ಮಾಡಕತ್ತಾರ ಅನ್ಕೊಂಡು ಇವತ್ತ ಇಲ್ಲಿಗೆ ಬಂದಿಂದ ಗೊತ್ತಾತ್ ನಂಗೆ. ಇವ್ರ ಕರೆ ಒಂದು ದೊಡ್ಡ ಮನೆಗೆ ಬಂದಿರಿ ನೀವು ಅಂತಂದು. ಮತ್ತೆ ಅಪ್ಪಾಜಿ ಬಂದಿಲ್ಲ ಬೇಲೆ, ಮತ್ತೆ ಊಟ ಪಾಠ ಹೆಂಗ್ ಮಾಡ್ತಾನವ? ನಾನು ನಿನಗ ಗೊತ್ತಿಲ್ಲ, ಸಣ್ಣ ಹುಡ್ರಿ ನೀವು, ಸುಮ್ಮನೆ ಇದ್ಬಿಡ್ರಿ ನೀವು. ನಿಮ್ಮ ಅಪ್ಪ ಒಂದು ಇವತ್ತಲ್ಲ ನಾಳೆ ಬರ್ತಾನೆ ನೋಡ. ಬಂದ ಕಾಲ ಬಿಡ್ತಾನೆ ತಪಾತ್ಬೇ ಅಂತಂದೆ. ಅದಕ್ಕೆ ನಾನು ಸುಮ್ಮನೆ ಅದೀನಿ. ಈಕಿನ ನೀವು ಸುಮ್ಮನೆ ಇದ್ದೆ ಬಿಡ್ರಿ ವಾಯವ. ನಿಮ್ಮವ್ಗ ಸಮಾಧಾನ ಹೇಳ್ಬೇಕು ನೀವು. ಅದೇ ನಿಮ್ಮವ್ವ ಎಲ್ಲಾರು ಒಂದತ್ರ ನಿಂತಂದ್ರೆ ಅಲ್ಲೇ ಚಿಂತೆ ಮಾಡ್ಕೊಂತ ನಿಂದ್ರಾಕತ್ಬಿಟ್ಟತಿ. ಅದಕ್ಕೆ ನೀನೇ ಹೇಳುವ ಹುಡುಗಿ, ಅಪ್ಪಾಜಿ ಬರ್ತಾನ ಅಂತಂದು ಒಂದಿಟ ಹೇಳ್ಕೊಂತ ಇರ. ಅಂದ್ರೆ ಅದೇ ಒಂದಿಟ ಇದು ಮಾಡ್ಕೊಂಡು ಇರ್ತಾಳಕಿ. ಇಲ್ಲ ಅಂದ್ರೆ ಅಲ್ಲೇ ಚಿಂತೆ ಮಾಡ್ಕೊಂತ ಒಂದಂತ ನಿಂತಂದ್ರೆ ಅಲ್ಲೇ ನಿಂತು ಬಿಡ್ತೈತೆ ಇವ. ಅಲ್ಬೇಮ ಅಪ್ಪಾಜಿನ ಯಾಕೆ ಬಿಟ್ಟು ಬಂದೇವಿ ಅಂತಂದ್ರೆ ಹೇಳ ನಂಗೆ, ಅದು ಕಾರಣಾರ ಹೇಳೆ. ಕಾರಣ ಏನಿಲ್ಲ ಬಿಡ, ನಿಮ್ಮ ಅಪ್ಪಾಜಿ ಮನ್ಯಾಗ ಇರ್ತಿದ್ದಿಲ್ಲಲ್ಲ, ಅದಕ್ಕೆ ಒಬ್ಬವನ ಇರ್ಲಿವ ಅಂತಂದೆ ನಾನು ಬಿಟ್ಟು ಬಂದಾನೆ. ತಾನ ಬರ್ತಾನ ಯಾವನಂಗ ಒಬ್ಬವನ ಇರಕ್ಕಾಗಲ್ ಬಿಡ್ಬೇ, ನಿಮ್ ಕೂಟ ಇರ್ತಾನೆ ಅಂತಂದ ಅನ್ಬೇಕವ. ಅದಕ್ಕೆ ನಾನು ನಿಮ್ಮ ಅವ್ನ ಹಿಂಗ ಕರ್ಕೊಂಬಂದೆ ಬಿಡ ಹುಡುಗಿ. ನೀವೇನೇ ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಓದ್ಕೊಳೋದಿದ್ರ ಓದ್ಕೋ ಹೋಗ. ಇಲ್ಲ ಅಂದ್ರೆ ಅಲ್ಲೇ ನಿಮ್ಮವ್ವ ಅಡ್ಗೆ ಮನ್ಯಾಗ ಏನಾರ ವಾರಗಿರಿ ಮಾಡಕತ್ತತ್ನ ಹೋಗೊಂದಿಟ್ಟು ಮಾಡೋಗ ನೀನೆ. ಅಲ್ಲ ಅಮ್ಮ ಯಾಕೆ ನನ್ನ ಹತ್ರ ಏನು ಹೇಳುವಲ್ಲೆ? ಅವನ್ ಕೇಳಿದ್ರ ಅವನು ಹೇಳುವಲ್ಲೆ, ಅಮ್ಮನ್ ಕೇಳಿದ್ರ ಅಮ್ಮನೇ ಹೇಳುವಲ್ಲೆ. ಯಾಕೆ ಅಪ್ಪಾಜಿ ಬಿಟ್ಟು ಬಂದಾರ ಇವ್ರೆ? ಹೋಗವಾ ಹೋಗ ನಿಮ್ಮವ್ನ ಕೂಟ ಅಂದಿಟ್ಟು ಏನಾರ ವಾರೆ ಪರೆ ಮಾಡೋಗ. ಹುಡುಗಿ ಮಾಡಂಗಿಲ್ಲ ಹೋಗ. ಅದೇ ಎದಕ್ಕೆ ಉಪಯೋಗಿಲ್ಲ. ಅದೇ ಬರೀ ಅವ್ರ ಮನೆ ಇವ್ರ ಮನೆ ಪಡಾಳೆ ಆರ್ಸೋದಾಕತಿ ಅದ್ರದ್ದು. ತಗೋದೆ. ಮತ್ತೆ ಅಪ್ಪಾಜಿ ಬರ್ತಾನದಲ್ಲ? ಬರ್ತಾನೆ ಎಲ್ಲಿ ಹೋಗಣ ನಿಮ್ಮಪ್ಪ? ತಗೋ. ನಾನು ಹೋಗ್ಬಲ್ಲ ಅವೇ ಹಳೆ ಮನೆ ಹತ್ರ. ಈಗ ನೀ ಎದಕ್ಕೆ ಹೋಗಿದ್ದೆ? ಒಳಗೆ ಹೋಗಿ ಅಲ್ಲೇ ನಿಮ್ಮ ಅವ್ನ ಕೂಟ ವಾರೆ ಮಾಡಂತಂದು ಹೇಳಕತ್ತಿಲ್ಲ. ಹಳೆ ಮನೆಗೆ ಹೋಗೋಣ, ಹಳೆ ಮನೆಗೆ ಹೋಗ ಎದ್ದೆ. ಹ್ಞೂ ಯಾಕೆ ಇಷ್ಟು ಸಿಟ್ಟು ಮಾಡ್ಕೊಳಕತ್ತಿ? ಹೋಗಲ್ಲ ಬಿಡೆ. ಅಮ್ಮನೇ ಹೇಳುವಲ್ಲ ಅವನೇ ಹೇಳುವಲ್ಲ ಯಾಕೆ ಅಪ್ಪಾಜಿ ಬಿಟ್ಟು ಬಂದಾರ ಅಂತಂದ. ಈಗ ಅಪ್ಪಾಜಿ ಹತ್ರ ಹೋಗಿ ಕೇಳೋಣ ಅಂದ್ರೆ ಈಚೆ ಹಳೆ ಮನೆ ಹತ್ರ ಹೋಗಾಕು ಬಿಡುವಲ್ಲ ಅಮ್ಮ. ಏನ್ ಮಾಡ್ಲಿ ನಾನು? ಪಾಪ ಅಪ್ಪಾಜಿ ಅಲ್ಲಿ ಹೆಂಗದಾನ ಏನು? ಹೋಗು ಮಾರ. ಇದೊಂದು ನಮ್ಮ ಕಲ್ಲು ಇತ್ತಾಗ ಬಾ. ಅಲ್ಲೇ ಹುಳ ಉಪ್ಪಡಿ ಇರ್ತಾವ, ಅಲ್ಲೇ ಹೋಗಿ ನಿಂತಿದೆ. ಬಾ ಇತ್ತಾಗ ಬಾ. ಯಾವನವಲೆ ಇದ್ಯಾಕ ಕಲ್ಲು ಅನ್ನಕತ್ತತಿ? ಏನೋ ಅದೊಂದಿಟ ಪಾಲ್ಸಿ ಮಾಡಾಕ ತೆಲಿಗೆ ಒಂದೀಟ ಸೆರಗ್ ಹೋಗ್ತಾನೆ ಅಂದೀಕ ನೋಡ್ತೀಯ. ಕಲ್ಲು ಅನ್ನಕತ್ಬಿಟ್ಟತಿ ಅವಾಗಂದ. ಗೌಡ ಬರಬ್ರಿ ಹೊಟ್ಟಿಗೆ ಬೆಂಕಿ ಹಾಕೊಂಡು ಹೋದ ಏನು ಇದು ಹಿಂಗೆ ಮಾಡೋದಕ್ಕೆ. ಏನು ಮಾಡಿವ ಇವ? ಬಂಗಾರ ಅಂತ ಕೊಟ್ಟಾನ. ಸುಮ್ಮನತ್ತಾಗ ಫೋನ್ ಎತ್ತದಂಗಿರೋದ ಪಾಡೆ. ಅವೇನು ನಮ್ಮ ಮನೆಗೆ ಬಂದು ಕೇಳೋದಿಲ್ಲ ಏನಿಲ್ಲ. ಹ್ಞೂ ರೀ ನಂಗೆ ಕಡ್ಲಿ ತಿನ್ಬೇಕ ಅನ್ಸಾಕತ್ತೈತ್ರಿ. ಕಡ್ಲಿ ಅಷ್ಟೇ ಅದಲ್ಲ. ನಾ ಎಲ್ಲ ಅದ ಇಲ್ಲೇ ಕಿತ್ಕೊಂಡೆ ತೊಳ್ಕೊಂಡೆ ತಂದೆ ಸುಲಿದು ಕೊಡ್ತಾನೆ. ನಿಂಗೆ ಕಲೋತಿ ಕಲೋ. ಬಾ ಇತ್ತಾಗ ಬಾ, ಕುತ್ಕೊಬಾರ ಮರ ನಾಳಿಗೆ ಬಾ. ಮತ್ತು ಬಿಸ್ಲಾಗ ಹೋಗ್ಕಳ್ ನೋಡಕ್ಕೆ. ಬಿಸಿಲಿಗೆ ಟೇನ್ ಆಗಂಗಿಲ್ಲ ನೀನು. ಟೇನ್ ಅಕ್ಕಿ. ಬಾ ಇತ್ತಾಗ ಬಾ ಕಲೋ. ಗೋರು ಹತ್ತಾಗಿದೇನಪ್ಪ ಇದೆ ಮುದುಕ? ಹ್ಞೂ ರೀ. ಬಾ ಇತ್ತಾಗ ಬಾ. ಅದ ಜೋಳದ ಸುಂಕ ಪಂಕ ಮೈಗೆಲ್ಲ ಹತ್ತೈತಿ ಅದ. ಇತ್ತಾಗ ಬಾ. ಅತ್ತಾಗಿನೂ ಎಲ್ಲ ಕಡ್ಲಿ ಒಣಗ್ಯಾವು. ಇತ್ತಾಗಿನೂ ಒಂದು ಈಟ ಎಳಗೋದವ. ಅಲ್ಲಿ ಆ ಕಡೆ ಹೋಗಿ ಕಿತ್ಕೊಂಬರ್ತಾನೆ. ಬಾ ಎಳು ಬಂದವ. ಆ ಕಡೆ ಹೋಗಿ ಕಿತ್ಕೊಂಡೆ ಅಲ್ಲೇ ಇದ್ರಾಗ ತೊಳ್ಕೊಂಡೆ ಸ್ವಚ್ಛ ತೊಳ್ಕೊಂಬರ್ತಾನೆ. ಬಾ ಇತ್ತಾಗ ಬಾ ಕಲೋ. ರೀ ಜೋಳ ಇನ್ನೂ ಒಣಗಿ ಎಲ್ಲ ಇದೆ, ಮತ್ತೆ ಈಗ ಕೊಯ್ಯದ ಅಂತಂದ್ರಲ್ಲ ನೀವು? ಹಂಗ ಅಂದಿ ಬಿಡೋ ಮಾರಿಗೆ ನಾನು. ಮತ್ತೆ ನೀನೇ ಬರ್ತಾನೆ ಅಂದೆಲ್ಲ, ಅದಕ್ಕೆ ಹೋಗೋಣ ಅಂದೆ.
ನೀನೇ ಬಂದಿದ್ದೆ ಭಾಳ ಖುಷಿಯಾಗಿತ್ತು ಮಾರಾಯ ನನಗೆ ಯಾಕಲ್ವಾ. ಹ್ಞೂ ರೀ ಇದೇ ಹೋಗಿ ಕಡ್ಲಿಕ್ಕೆ ಕಿತ್ಕೊಂಡ ಬರೋಗ್ರಿ. ಬ್ಯಾಡ ಬ್ಯಾ ಕಲವತಿ ಕಲೋ ನೀನು ಬಂದ್ಬಿಡೋ ಮಾರಾಯ. ಒಬ್ಬೇಕೆ ಏನು ಕುಂದಿರ್ತಿಲ್ಲ, ನೀನು ಒಬ್ಬೇಕಿನ್ನ ಬಿಟ್ಟೆ ಹೆಂಗೆ ಹೋಗ್ಲಿ ನಾನು. ಬ್ಯಾಡ ಬಾ ಅಲ್ಲೇ ಕಿತ್ತ ತೊಳೆದ ಕೊಡ್ತಾನೆ ಅಂತ ತಿನ್ನುವಂತೆ. ಬ್ಯಾಡ ಹೋಗ್ರಿ ಕುಂದಿರ್ತಾನೆ ಒಬ್ಬೇಕೆ. ಬ್ಯಾಡವ ಮಾರಾಯ, ಇಲ್ಲಿ ನೋಡ್ತೀನಿ ಯಾರು ಅದಾರ ಸುತ್ತಮುತ್ತ ಯಾರಿಲ್ಲ. ನಾ ಅಲ್ಲಿ ಹೋಗಿ ಕಡ್ಲಿ ಕಿತ್ಕೊಂಡು ತೊಳ್ಕೊಂಡು ಬರೋದ್ರಾಗ ನೀವು ಒಬ್ಬೇಕೆ ಏನು ಮಕ್ಕಿ ಇಲ್ಲಿ. ಬ್ಯಾಡ ಬ್ಯಾಡ ಬಾ ಅಲ್ಲೇ ಕಿತ್ತ ಸ್ವಚ್ಛಾಗ ತೊಳೆದೆ ಸುಲಿದ ಕೊಡ್ತಾನೆ ಅಂತ. ನೀನು ನಾ ಸುಲ್ ಕೊಡ್ತಾನೆ ನೀ ತಿನ್ನ, ನಾ ಸುಲ್ ಕೊಡ್ತಾನೆ ನೀ ತಿನ್ನ ಹಾಕಲ್ವ. ಇದಂತೆ ಈ ಚಿತ್ರ ಆಡಕತ್ತೈತ್ವ ಈಗೀಗ ಇವತ್ತ. ಹ್ಞೂ ರೀ. ಬಾ ಬಾ ಕಲತೆ ಅಲ್ಲೇ ಮಾವಿನ ಗಿಡದ ನೆಳಿಗೆ ಕುಂದ್ರಂತೆ. ನಾನು ಹೋಗಿ ಅವನ ಸ್ವಚ್ಛಾಗ ತೊಳ್ಕೊಂಬಂದೆ ಸುಲ್ದು ಕೊಡ್ತಾನೆ ಅಂತ. ಹ್ಞೂ ರೀ. ಅಂತೂ ಇಂತೂ ಪ್ರೀತಿ ಬಂತು, ಆಹಾ ಅಂತೂ ಇಂತೂ ಪ್ರೀತಿ ಬಂತು. ಅಲ್ಲ ಕಲಮ್ಮ, ನಾನು ಫೋನ್ ಇಸ್ಕೊಂಡು ಬಂದೆ ನಮ್ದು ಪಿರಿಕಿದೆ. ಅದೇ ಪಿರಿಕಿ ಇದನ್ನ ಫೋಟೋ ಹೆಂಗೆ ತೆಗೆದೆ ಇಡಿಯ ಹೆಂಗೆ ಮಾಡೋದು ಅಂತಂದು ಹೇಳಲ್ಲ ಇವತ್ತಾಗ. ಏನು ಮಾಡೋದ ಸಿಕ್ಕಿನ ಕಲಮ್ಮ? ಹಾಂ ಯಾವ ಅದು ಹೋಗ್ಲಿ ಬಿಡ. ಇವ ನಿನಗೆ ಫೋನ್ ತಂದಿದಿ, ಯಾರ್ದು ಫೋಟೋ ತೆಗಿತಿದಿ, ಯಾರ್ದು ಇಡಿಯ ಮಾಡ್ತೀವಿ ಅದನ್ನ ಹೇಳ. ಫೋನ್ ಇಸ್ಕೊಂಬಂದ್ಲಂಗ ಯಾವ ನಾ ಎಲ್ಲ ಇದೇ ಮಾಡೀನಿ, ಫಿಕ್ಸ್ ಮಾಡೀನಿ, ಮುಹೂರ್ತನ ಫಿಕ್ಸ್ ಮಾಡೀನಿ. ಈಗ ಒಂದೀಟ ಕೆಲಸ ಐತಲ್ಲ ಅಲ್ಲೇ ಹೊರಗೆ ಊರೊಳಗೆ ಒಂದೀಟ್ ಹೋಗಿ ಬರಮ್ಮ. ಹಾಂ ಬರ್ತೀನವಲ್ಲೇ ಯಾವನವಲ್ಲೇ ಊರೊಳಗೆ ಏನು ಇವ ಅಂಥದ್ದು ಏನು ಮಾಡಿಯ ನೀನೇ ಸರೋಜಕ್ಕ? ಯಾವ ಅವನ ಗರಿಯಪ್ಪ ಜರ್ಮನ್ಯಾಗ ಕೆಲ್ಸಕ್ಕೈತಲ್ಲ ಅದೇ ಗುಂಡ್ಯಾಗ ಬಾರಪ್ಪ ಒಂದೀಟ ಮಾತಾಡ್ದೈತಿ ಅಂತಂದು ಹೇಳಿದ್ದೆ ನಾನು. ಹ್ಞೂ ರೀ ಅಕ್ಕಾರ ಅಂತಂದು ಅಂದಿತ್ತದ. ಹೌದಾ, ಈಗ ಅವನ ಹತ್ರ ಏನು ಮಾತಾಡೋದೆ? ಯಾವ ಏನು ಮಾತಾಡೋದು ಅಂದ್ರೆ ಹೋಗಿ ಹಿಂಗಪ್ಪ ಒಂದೀಟ ಕೆಲಸ ಇಟ್ಟ ಮಾಡಿಕೊಡ್ತೀನಿ ಅಂತಂದು ಕೇಳೋದೆ. ಬಿಕ್ಕಿ ಬೇಕಂದ್ರೆ ಒಂದು 100 ರೂಪಾಯಿ 101 ರೂಪಾಯಿ ಕೊಟ್ಟೆ ಹಿಂಗೆ ಒಂದೀಟ ಕೆಲಸ ಐತಿ ಮಾಡಪ್ಪ ಅಂತಂದು ಹೇಳಿದ್ರೆ ಮಾಡ್ತಾನವ. ಒಂದು 100-150 ರೂಪಾಯಿ ಕೊಟ್ಟಾತೆ. ಯವ್ವ ನನಗರ ಹೆದರಿಕೆ ಬರಾಕತ್ತೈತಿ. ಇವ ನೀವು ಬಿಕ್ಕಿ ಏನು ದೊಡ್ಡ ಡೀಲ್ ಮಾಡ್ದಂಗೆ ಮಾಡಕತ್ಬಿಟ್ಟಿದಿ. 150 ರೂಪಾಯಿ ಕೊಡ್ತಾ ಅಂತ. ಯವ್ವ ಏನು 2 ಲಕ್ಷ 3 ಲಕ್ಷ ಕೊಡ್ತೀನಿ ಮತ್ತೆ ಅವಂಗೆ. ಇವತ್ತಾಗ ಬಾ ಒಂದು 50 ರೂಪಾಯಿ 100 ರೂಪಾಯಿ ಕೊಟ್ಟರೆ ಅವನೇ ನಾವು ಹೇಳ್ದಂಗೆ ಕೇಳ್ತಾನೆ. ಬಾ ಎತ್ ಬಾ ಹೋಗೋಣ. ಅಲ್ಲ ಎಲ್ಲಿಗೆ ಅಂತಂದು ಹೋಗೋದೀಗ? ಹೋಗೋಣಂತ ನಡಿ. ಬಾ ಇದೊಂದು ಫೋನ್ ಹುಡುಗಿ ಹೇಳ್ಕೊಳ್ಳಿ ಅಲ್ವ ನಮ್ಮ ಪಿರಿಕಿ. ಇದೇ ನಿಮ್ಮ ಹುಡುಗಿ ನಂದಾಗ ಗೊತ್ತಲ್ಲ, ಇದೇ ಫೋಟೋ ತೆಗಿಯೋದು ಹೆಂಗೆ ಇಡಿಯ ಮಾಡೋದು ಹೆಂಗೆ ಅಂತಂದೆ. ಕರಿಯ ಒಂದೀಟ ಕರಿ ಕೇಳಿಸ್ಕೊಂಡೆ ಹೋಗೋಣ. ಹಾಂ ಕರಿ ಯಾವ ಹುಡುಗಿಗೆ ಏನು ಹೇಳೋದೆ ಬ್ಯಾಡ ಬಿಡ ಸರೋಜಕ್ಕ. ಅಯ್ಯ ನೀನು ಸಿಡ್ಕೊಂಡೋಗ್ಲಿ. ಆ ಹುಡುಗಿ ಏನು ಹೇಳಕತ್ತಡ್ಲಿ ನಾನು? ಓ ಕರಿ ಒಂದೀಟ. ಈಕಿನ ನಂದ ಯವ ಬಾರ ಒಂದೀಟ ಬಾರ ಇವ ಇಲ್ಲಿ. ಅಲ್ಲಿ ಆಕಿನೇನಾರ ಕೇಳ್ತಾನ ನಾನು ಇದೇ ಇದ್ರಾಗ ಫೋಟೋ ತೆಗೆಯೋದು ಹೆಂಗವ ಇಡಿಯ ಮಾಡೋದು ಹೆಂಗೆ ಅಂತಂದು ಕೇಳಿ ಒಳ್ಳೆ ಇದು ಮಾಡ್ತಾನ ಏನು. ನೀನು ಬೇಕಿ ದೊಡ್ಡ ಇದು ನಿಂದ. ಏನ್ ಬೇ ದೊಡ್ಡಮ್ಮ? ಯವ ಬಂದಿನ ಬಾ ಇಲ್ಲೊಂದು ಈಟ ಬಾರ ಇವ ಇಕ್ಕಿನ ಏನಿವ ನಮ್ಮ ಪಿರಿಕಿನ ಬರ್ತಾವ ಇವ ಬಾಯಾಗ ಬರೇ ನಂದ ಇದೆ ಫೋನ್ ನೋಡುವ ಇದೆ ಫೋಟೋ ಹೆಂಗೆ ತೆಗೆದ ಒಂದೀಟ ಇಡಿಯ ಹೆಂಗೆ ಮಾಡೋದು ಅಂತಂದು ಹೇಳುವ ಒಂದೀಟ ನಂಗೆ ಗೊತ್ತಾಗ ಬಿಡ. ಇವ ದೊಡ್ಡಮ್ಮ ಏನು ಇಷ್ಟು ದೊಡ್ಡ ಫೋನ್ ತಗೊಂಡ್ಬಿಟ್ಟಿದಿ ನಂದ? ಆಕೆ ಏನು ಕೇಳಿಲ್ಲ ಅಷ್ಟ ಹೇಳ. ಹೊಸ ಫೋನ್ ಎಲ್ಲ ತಗೊಳ್ಲಕ್ಕ ಏನಾರು ತಗೊಳ್ಲಕ್ಕ ಬಿಡಲ್ಲ ಹೇಳ್ಬಿಟ್ಟಿ ಈಕ. ನಂದಲ್ ಬಿಡ ಇವ ಇದೆ ನಂದು ಸೊಸಿದೆ ಪಿಂಕಿ ಹಾಕಂದಿದೆ ಪಿಂಕಿ ಹಾಕಂದೆ. ಹೌದೇನೆ ಇದೆ ಕೊಡಿಲ್ಲ ದೊಡ್ಡಮ್ಮ ಹೇಳ್ಕೊಡ್ತೇನೆ ಕೊಡ. ಇಲ್ಲೈತಲ್ಲ ದೊಡ್ಡಮ್ಮ ಇದು ಕರೆಯೋದು ಚುಕ್ಕಿ ಅಂತದೆ, ಅದ್ರ ಮ್ಯಾಗ ಹೊಡೆದ್ರೆ ಫೋಟೋ ತೆಗಿಬೋದು ದೊಡ್ಡಮ್ಮ. ಅದೇ ಓಪನ್ ಆಕತ್ತಲ್ಲ ಅವಾಗ ವಿಡಿಯೋನು ಮಾಡ್ಬೋದು ಫೋಟೋನು ತೆಗಿಬೋದು. ಹಿಂಗೆ ಬಾಕ್ಸ್ ಹಂಗೆ ಬಂದಿರ್ತೈತಲ್ಲ, ಹಿಂಗೆ ಚೌಕಾಗೆ ಬಾಕ್ಸ್ ಹಂಗೆ ಬಂದಿರ್ತೈತೆ, ಅದ್ರ ಮ್ಯಾಗ ಹೊಡೆದ್ರೆ ವಿಡಿಯೋ ಮಾಡ್ಬೋದೆ. ಇಲ್ಲಿ ತೆಗೀಲಿ. ಅಲ್ಲೇ ಇದು ಬಾಕ್ಸ್ ಐತಲ್ಲ ಇದೇ ವಿಡಿಯೋ ಮಾಡೋದಿದೆ. ಇದೇ ಈ ಕಡೆ ಇದೆ ಅದೇ ಫೋಟೋ ತೆಗಿಯೋದೆ. ಅಷ್ಟೇ ನೋಡಿ ದೊಡ್ಡಮ್ಮ. ಯಾವುದೇ ಇದೆ ಕರೆಯೋದೈತಲ್ಲ ಇದೆ ತಡಿ. ಇದನ್ನ ಹೊಡೆದೆ. ಇದೇ ಫೋಟೋ ತೆಗಿಯೋದು ಇದೆ. ಇಡಿಯ ಮಾಡೋದೆ ಅದೇ ಇಡಿಯ ಮಾಡೋದೆ ಇಲ್ಲೈತೆ ನೋಡಿ ದೊಡ್ಡಮ್ಮ ಇಲ್ಲೈತಿ. ಇದೆ ಆತಗ ಇಷ್ಟ ಗೊತ್ತಿದ್ದಿದ್ರು ಬಿಡ. ಇವ ನನಗರೆ ಇದೆ ನಿಮ್ಮವನ್ನ ಕೇಳಿದೆ, ಇದೆ ನಿಮ್ಮವ್ವ ಗೊತ್ತಿಲ್ಲ ಅಂತ ಅದಕ್ಕೆ ನಂದನ್ನ ಕೇಳ್ತಂತ ತಡಿವ ಅಂದೆ. ಇಷ್ಟ ದೊಡ್ಡಮ್ಮ ಮತ್ತೇನಿಲ್ಲ ಅದ್ರಾಗ. ಚಲೋ ಆಯ್ತು ಬಿಡ. ಇವ ಆತವ ಈಕಿನ ಹಾಕಲ್ಲಮ್ಮ ಬಾರವ ಒಬ್ರನ್ ಬಾರವ. ಈಕ ಬಿಚ್ಚಿ ಆ ಹುಡುಗಿ ಮುಂದೆ ಹೇಳ್ತಾವ ಎಲ್ಲಾನು. ಈಕಿನ ನಂದ ಒಂದಿಟ್ಟ ಕೆಲಸ ಐತೆ ಇಲ್ಲ ಹೋಗ್ಬರ್ತೇವಿ. ಇಲ್ಲೇ ಕದ ಮುಂದೆ ಮಾಡ್ಕೋದು.
ಹ್ಞೂ ಹ್ಞೂ ಮಮ್ಮಿ. ಅಲ್ಲ ಸರ್ಜಕ, ಆ ಹುಡುಗಿ ಮುಂದೆ ಎಲ್ಲಕ್ಕೆ ಬಾ ಹೋಗೋಣ ಅಂತೀರಿ. ಆಕಿ ನಮ್ಮ ನಂದಿ ಎಲ್ಲಿ ಹೊಂಟ್ರಿ ಯಾಕಂತಂದು ಕೇಳಿದ್ರಂದ್ರೆ ಏನು ಹೇಳ್ತೀರಿ? ಅಯ್ಯಯ್ಯ ನಿಂದೊಂದು ದೊಡ್ಡ ಕತಿನ ಬಿಡ ನಿಂದೆ. ಅಯ್ಯಯ್ಯಯ್ಯ ಎಲ್ಲಿ ಹೊಂಟ್ರಿ ಅಂದ್ರೆ ಕೆಲಸ ಐತ ಅಂತಂದ ಹೇಳಿದ್ರತೆ. ನಾ ಹುಡುಗಿ ಏನ ದೊಡ್ಡ ಇದು ಮಾಡ್ದಂಗೆ ಮಾಡ್ತಿ ಬಿಡುವ ನೀನೇ ಅಂತೆ. ಬಾರೆ ಈಕೆ ಕಲ್ಲಮ್ಮ ಬಾ ಎದ್ದು ಹೋಗನೆ. ಗುಂಡೆ ಬಂದಿರ್ತಾನಲ್ಲಿ ಹೋಗಿ ಒಂದಿಟ ಏನಾರ ಗುಳಿಗೆ ಹೋಗದಂಗೆ ಮಾಡಿ ಒಂದು 10-20 ರೂಪಾಯಿ ಸಂಜೆಗಾರ ಕೊಟ್ಟೆ ಫಿಕ್ಸ್ ಮಾಡಿ ಬಂದ್ಬಿಡನೆ. ಹಿಂಗ ಮಾಡ್ಬೇಕಪ್ಪ ಹಿಂಗ ಇಲ್ಲ ಅಂತಂದೆ. ಎದ್ಬಾರ ಏ ಕಲ್ಲಮ್ಮ ಎದ್ಬಾ. ಯವ್ವ ಏನೋ ಬೇಕೆ ಏನ ಆಕಳ ಪಾಕಳ ಎಮ್ಮೆ ಪಮ್ಮಿ ತಗೊಳಕೊಂತೀನಿ ಸಂಜೆಗಾರ ಕೊಡ್ತಾ ಅಂತ. ಏನು ತಲೆ ಉಪಯೋಗಿಸಿದ್ದಾಳೆ ಈಕೆ. ನನ್ನ ತಗ ಅದೇ ಸಂಚಗಾರ ನನ್ನ ರೂಢಿ ಆಗಿಬಿಟ್ಟತ್ ಬಿಡ. ಈಗ ಸಂಚಗಾರ ಅಲ್ಲ ಅದೇ ಅಡ್ವಾನ್ಸ್ ಒಂದು 10-20 ರೂಪಾಯಿ ಕೊಟ್ಟೆ ಇದು ಮಾಡಿ ಫಿಕ್ಸ್ ಮಾಡಿ ಬಂದ್ಬಿಡನೆ. ಹಿಂಗ ಮಾಡ್ಬೇಕು ನೋಡಪ್ಪ ಗುಂಡೆಜ್ಜ ಅಂತಂದೆ. ಹೇಳಿ ಹೋಗನ್ ನಡಿ. ನಂದವ ಎಲ್ಲಿ ಹೋಗ್ಬಿಡಕ್ ಅದಾಕೊಂಡೆ ಬರ್ತಾನೆ ಹೊಳ್ಳಿ ಈಗ. ಹ್ಞೂ ಮಮ್ಮಿ ನಡಿ ಹೋಗ ನಡಿ ದೌಡ್ ಹೋಗಿ ಹೊಳ್ ಬರಾನೆ. ಹ್ಞೂ ಬಾ. ಕಲಾತೆ ನೀನೇ ಕೈ ಇದು ಮಾಡ್ಬೇಡ, ನಾ ಏನ ಸುಲ್ದು ಕೊಡ್ತೇನೆ ನೀ ತಿನ್ನ. ರೀ ಎಣ್ಣೆ ಹೊಡೆದಿದ್ರಿ ಸ್ವಚ್ಛಗ ತೊಳೆದ್ರಿ? ಇಲ್ಲ ಇನ್ನೊಮ್ಮೆ ಹೋಗಿ ತೊಳ್ಕೊಂಡಾರ ಬರೋಗ್ರಿ. ಇಲ್ಲ ಮಾರಯ್ಯ ಸ್ವಚ್ಛಗ ತೊಳ್ದನಿ. ಹೋಗ್ದ ಓಟು ಸ್ವಚ್ಛ ಹಂಗ ತೊಳೆದ ಹಿಂಗ ಜಾಡ್ಸಂತ ಎಲ್ಲ ಹೋಗೈತಿ, ಉಪ್ಪಿಲ್ಲ. ಹೌದಾ? ಹ್ಞೂ ಹೆಂಗದಾವ ಕಲಾವತಿ? ಚಲೋ ಅದಾವಿಲ್ಲ? ಹ್ಞೂ ರೀ ಭಾರಿ ಮಸ್ತ್ ಅದಾವ. ಇದೇ ಅಲ್ರಿ ಇವ ಹಸಿ ಇದ್ದಾಗ ಸುಮ್ಮನೆ ಕಿತ್ತ ಮಾರ್ಬಿಟ್ಟಿದ್ರ ಚಲೋ ಹಾಕಿದ್ವು ರೀ. ಕೆಜಿಗೆ 70 ರೂಪಾಯಿ 80 ರೂಪಾಯಿ ಇದ್ವು. ಮಾರಯ್ಯ ಹಂಗ ಮಾರಿದ್ರ ಮನಿಗೆ ಬೇಕಲ್ಲ ಕಡ್ಲಿ ಬೇಳೆಗೆ, ಅದಕ್ಕೆ ಬೇಡ ಅಂತಂದ ನಾನು ಜೋಳದಾಗ ಅಲ್ಲಿಂದ ಬೀತಿ ಬಿಟ್ಟಿದ್ದೆ. ಮತ್ತ ನೋಡ್ತೀನಿ ಎಷ್ಟು ಚಲೋ ಹುಟ್ಟೈತಿ. ಹ್ಞೂ ರೀ ಚಲೋ ಹುಟ್ಟೈತಿ, ಭಾರಿ ಚಲೋ ಅದಾವ ನೋಡ್ರಿ ಕಾಳ. ಅಷ್ಟು ಇದು ಒಂದೀಟ ಸೀಪ್ರಿ ಇಲ್ರಿ, ಭಾರಿ ಚಲೋ ಅದಾವ ಕಾಳ. ಇವ ನಾವಲ್ಲೇ ಫೋನ್ ಜುಮ್ ಅನ್ನಕತ್ತೈತಿ. ನಾನು ಸೈಲೆಂಟ್ ಇಟ್ಟಿದ್ದೆ. ಇದೇ ಗೌಡ ಫೋನ್ಗೆ ಏನು ಮಾಡಿ ಹಿಡಿತೆ ಮತ್ತೆ ಅಂತಂದೆ. ಮತ್ತೇನಾರ ಫೋನ್ ಮಾಡಿ ಹಿಡಿದನ ಮತ್ತೆ? ಈಗ ಕಲಾವತಿ ಏನತ್ತೆ? ಏನಿಲ್ಲ. ಇವನವಲ್ಲೇ ನಾ ಹೇಳ್ದಂಗ ಗೌಡನ ಫೋನ್ ಮಾಡ್ಯಾನ. ಏನ್ ಮಾಡ್ಲಿಗ ಹಂಗ ಸೈಡ್ಗೆ ಇಟ್ಬಿಡ್ತಾನೆ. ಮತ್ತೇನಾರ ಕೇಳಿನಂದ್ರೆ ನನ್ನ ಗಂಡ ಏನ್ ಹೇಳಿ ಅವಾಗ? ಈಗ ಕಲಾವತಿ ಏನಾತೆ? ಫೋನ್ ಹಿಡ್ಕೊಂಡಿಲ್ಲ, ಯಾರ್ದಾರ ಫೋನ್ ಏನು ಬಂದತ್ನೆ? ಸೌಂಡ ಬಂದಿಲ್ಲಲ್ಪ. ಇಲ್ರಿಪ್ಪ ಇಲ್ಲ, ಅದೇ ಫೋನ್ ಕಂಪ್ನಿ ಫೋನ್ ಬರ್ತಾವಂತಂದೆ. ಒಳ ಫೋನ್ ಹಚ್ತಿದ್ರಲ್ಲ ಅದಕ್ಕೆ ನಾನು ಸೈಲೆಂಟ್ ಇಟ್ಟಿದ್ದೆ ರೀ ಫೋನ್. ಹೌದಾ? ಹಿಡೀರಿ ತಿನ್ನು.